ಬಿಡಿ ನನ್ನ, ಬಿಡಿ. ನಾನೇನ್ ಮಾಡಿಲ್ಲ, ಬಿಟ್ಬಿಡಿ ನನ್ನ. ಈಗ ಏನಾಯ್ತು? ನಾನು ಸುಮ್ಮನೆ ನಡ್ಕೊಂಡು ಬಿಟ್ಬಿಡಿ ನನ್ನ. ಬಿಟ್ಬಿಡಿ. ಹೇಳೋದ್ ಕೇಳಿ, ಹೀಗೆಲ್ಲ ಮಾಡ್ಬಿಡಿ. ಹ್ಯಾಂಡ್ ಕಪ್ ಹೇಳ್ತಾ ಅಂತಾನೆ, ಬಿಡಿ ಬಿಡಿ ಅಣ್ಣ. ನಿಮ್ಮನ್ನ ನಾನೇನ್ ಮಾಡಿದೆ? ನನ್ನ ಯಾಕೆ ಹಿಡಿತಾ ಇದ್ದೀರಾ? ನನ್ ಮಗ ಸರ್, ಸುಮ್ನೆ ಇರಿ. ನಿಮ್ಮನ್ನೆಲ್ಲ ಸುಮ್ನೆ ಇರಿ ಹಿಂದೆ. ನೀವು ಅವ್ರ ಕಡೆ ಅವ್ರೆ ಅಲ್ವಾ? ಸುಮ್ಮನೆ ಬಿಡಿ. ನಿನ್ಗೇನಾಗಿಲ್ಲ ತಾನೆ? ನನ್ಗೇನು ಆಗಿಲ್ಲ ಸರ್. ಪ್ಲೀಸ್ ಸಮಾಧಾನವಾಗಿರಿ, ನಾವು ನಿಮ್ಗೆ ಸಹಾಯ ಮಾಡಕ್ ನೋಡ್ತಿದೀವಿ. ಬಿಡಿ ನನ್ನ, ಒಬ್ಬಂಟಿಯಾಗಿ ಬಿಟ್ಬಿಡಿ. ನೀವು ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ನಿಮ್ಗೇನ್ ಸಹಾಯ ಬೇಕೋ ಅದನ್ನ ನಾವು ಮಾಡ್ತೀವಿ. ಓಕೆ, ನಿಮ್ ಹೆಸರೇನು? ಫ್ರೆಡಿ. ಓಕೆ ಫ್ರೆಡಿ. ಬಿಸಿ ಮ್ಯಾಥ್ಯೂ ನಿಮ್ಮನ್ನ ಇಂಟರ್ವ್ಯೂ ರೂಮ್ ಕರ್ಕೊಂಡು ಹೋಗ್ತಾರೆ. ಅಲ್ಲೋಗಿ ಕಾಫಿ ಕುಡೀರಿ. ಇವ್ರನ್ನ ಕರ್ಕೊಂಡೋಗಿ ನಿಮ್ಗೇನು ಆಗ್ದಿರೋಗೆ ನಾವ್ ನೋಡ್ಕೊಂತೀವಿ, ಸರಿನಾ? ನಿನ್ಗೇನಾಗಿಲ್ಲ ತಾನೆ? ಇಲ್ಲಿ ನೋಡು, ಮ್ಯಾಥ್ಯೂ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಅದೆಲ್ಲ ಏನೂ ಇಲ್ಲ. ಒಂದ್ ಹೆಣ್ಣು ಅವ್ರಿಗಿನ ದೊಡ್ಡ ಸ್ಥಾನದಲ್ಲಿರೋದು ಅವ್ರಿಗಿಷ್ಟ ಇಲ್ಲ, ಅದ್ ನನಗ್ ಗೊತ್ತಿದೆ. ಮತ್ತೆ ಅವ್ರ ಕಫ್ ಕೇಳ್ದಾಗ ಅದನ್ನ ಸರಿಯಾಗಿ ಕೊಡ್ದೆ ನಾನ್ ಮರ್ತೋಗ್ಬಿಟ್ಟೆ. ಅವ್ರು ಸರಿ ಇಲ್ಲ, ಆದ್ರೂ ನೀನ್ ಸರಿಯಾದ ಕೆಲಸ ತಾನೇ ಮಾಡ್ದೆ. ಯೂನಿಟ್ ಫ್ರೀ ಆಗಿದ್ದೀರಾ? ಇಲ್ಲೊಂದು ಸೂಸೈಡ್ ಕೇಸ್ ಆಗಿದೆ. ಇದನ್ನ ನಾನ್ ನೋಡ್ಕೊಳ್ತೀನಿ. ಇಲ್ಲಿಂದ ಆಚೆ ಹೋದ್ರೆ ಸಾಕು. ವಿಸ್ಕಿ ಝೂಲು 202, ನಾನಿದ್ದೀನಿ, ಹೇಳಿ. ಥ್ಯಾಂಕ್ಸ್ ಸಾರ್ಜ್. ನಮ್ಗೀಗ ಒಂದು ಸೂಸೈಡ್ ಕೇಸ್ ಸಿಕ್ಕಿದೆ. ಲೆಫ್ಟ್ ಹ್ಯಾಂಡ್ ಪಾತ್ ನಲ್ಲಿ. ಕಾಲರ್ ಬಂದು ಮಿಸಸ್ ಪೀಟರ್ಸ್, ಸತ್ತೋಗಿರೋರ ಹೆಂಡತಿ. ನಿಮ್ಮಿಂದ ತಕ್ಷಣವೇ ಹೋಗಿ ನೋಡಕ್ಕಾಗುತ್ತಾ? ARB. ನನ್ನ ಸಹಾಯಕ್ಕೆ ARV ಬರೋದಕ್ಕಾಗುತ್ತಾ? ಚೆಕ್ ಮಾಡಿ ನೋಡ್ತೀನಿ. ಇಲ್ಲ, ಎಲ್ರೂ ಬ್ಯುಸಿ ಆಗಿದ್ದಾರೆ. ಬೇಕಿದ್ರೆ ಶಾರ್ಟ್ ಗನ್ನ ತಗೊಳಕ್ಕೆ ಫ್ರೀ ಆದ್ಮೇಲೆ ನಿನ್ಗೆ ಹೇಳ್ತೀನಿ. ಇದೇ ಸಾಧ್ಯ. ಇಲ್ಲಿಂದ ಸಿಟಿಗೆ ಹೋಗೋದಕ್ಕೆ ತುಂಬಾ ಹೊತ್ತಾಗತ್ತೆ. ಆ ARV ಯಾವಾಗ ಬರ್ತಾರೆ ಅಂತ ಹೇಳಕ್ಕಾಗುತ್ತಾ? ನೆಗೆಟಿವ್, ಅದನ್ನ ಸರಿಯಾಗಿ ಹೇಳಕ್ಕಾಗಲ್ಲ. ವಿಸ್ಕಿ ಸೊಲ್ಯೂಟ್ 202 ಕಾಮ್ಸ್, ಮತ್ತೆ ಹೇಳಿ. ವಿಸ್ಕಿ ಸೊಲ್ಯೂಟ್ 202 ಕಾಮ್ಸ್, ಹೇಳೋದ್ ಕೇಳಿಸ್ತಿದ್ಯಾ? ಅದ್ ಬರಲ್ಲ, ಪದೇ ಪದೇ ಹೀಗೆ ಆಗ್ತಿದೆ. ವಿಸ್ಕಿ 086 ಕೇಳಿಸ್ತಾ ಇದ್ಯಾ? ಈ ಚಾನಲ್ ಕೆಲಸ ಮಾಡ್ತಿದೆ, ಆದ್ರೆ ಆ ಕಾಮ್ಸಲ್ಲಿ ಏನೋ ಸಮಸ್ಯೆ. ಸ್ವಲ್ಪ ಹೊತ್ತಲ್ಲೇ ಸರಿ ಆಗ್ಬಹುದು. ಸರಿ, ಕಾಮ್ ಸಿಗುತ್ತಾ ಅಂತ ನೋಡ್ತೀನಿ. ನೀನ್ ಇಲ್ಲಿ ನಡೀತಾ ಇರೋದೆಲ್ಲ ಅಪ್ಡೇಟ್ ಮಾಡು. ಖಂಡಿತ. ಆಮೇಲೆ ಸಿಗೋಣ. ಬಾಯ್. ಛೇ, FM ಬ್ರೇಕಲ್ಲಿ ನಮಗೆ ಕೆಲವು ಪ್ರಶ್ನೆಗಳು ಸಿಕ್ಕಿದೆ. ಅದು ಎಕ್ಸೆಟರ್ ಇಂದ ಕೇಳಿದ್ದಾರೆ. ಇವರು ನಿನ್ನೆ ಅವ್ರ ಮಕ್ಕಳ ಜೊತೆ ಇದ್ದಾಗ ಆ ಘಟನೆನ ನೋಡಿದ್ದಾರೆ. ಮತ್ತೆ ಪ್ಲೀಸ್ ನಾನೇ ಹಾಕೊಳ್ತೀನಿ, ಕೊಡಿ. ತುಂಬಾ ಥ್ಯಾಂಕ್ಸ್. ನಿಮಗ್ ನಂತರ ಕೈ ನಡ್ಗಲ್ಲ ಅನ್ಸುತ್ತೆ. ನನಗೊಂದು ಸಂದೇಹ, ನೀವು ಅಮೆರಿಕನಾ? ಇಲ್ಲ, ನಾನು ಕೆನೇಡಿಯನ್. ಟೊರೆಂಟೋ ಇಂದ ಇಂಗ್ಲೆಂಡಿಗೆ ಟ್ರಾನ್ಸ್ಫರ್ ಆಗಿದ್ದೀನಿ. ಓಹ್, ಹಂಗ ವಿಷಯ. ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದ್ರೆ ನಾನು ನಿಮ್ಮ ಹತ್ರ ಕೆಲವು ಪ್ರಶ್ನೆ ಕೇಳಬೇಕು. ಪರವಾಗಿಲ್ಲ ಅಮ್ಮ, ನೀನ್ ಕೇಳು. ಸರಿ, ಮಿಸ್ಟರ್ ಪೀಟರ್ ಅವತ್ತು ಎಷ್ಟು ಗಂಟೆಗೆ ವಾಪಸ್ ಬಂದ್ರು? ಓ ಪ್ಲೀಸ್, ನೀವು ಅವ್ರನ್ನ ಜಾನ್ ಅಂತಾನೆ ಕರೀರಿ. ಅವರು 6 ಬಂದ್ರು. ಅವರು ಚೆನ್ನಾಗೇ ಇದ್ರು. ಅವರು ಪಬ್ಬಿಂದಾನೆ ಬಂದ್ರು. ನನ್ನ ಹತ್ರ ಕುಡಿಯಕ್ ಟೀ ಕೂಡ ಕೇಳಿದ್ರು. ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಬೇರೆ ಏನಾದ್ರೂ ಕಾರಣ ಆಯ್ತಾ? ಐ ಮೀನ್ ಹೆಲ್ತ್ ಅಥವಾ ದುಡ್ಡಿನ ಸಮಸ್ಯೆ ಏನಾದ್ರು? ಇಲ್ಲ, ಅವ್ರು ಯಾವಾಗ್ಲೂ ಆರೋಗ್ಯವಾಗೇ ಇದ್ರು, ಮತ್ತೆ ಚುರುಕಾಗ್ ಕೂಡ ಇದ್ರು. ಅವ್ರಿಗೆ ಯಾವ ಸಮಸ್ಯೆನೂ ಇರ್ಲಿಲ್ಲ. ಅವರು
ಯಾಕಂಗ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಅರ್ಥ ಆಗ್ತಿದೆ ಮಾ. ಎಲ್ಲ ಸರಿ ಹೋಗುತ್ತೆ ಅಂತ ನಂಬ್ತೀನಿ. ನಿನಗ್ ಬಿಸ್ಕೆಟ್ ಬೇಕಮ್ಮ? ಜಾನ್ ಅವ್ರಿಗೆ ತೋಟದ ಕೆಲಸ ಅಂದ್ರೆ ತುಂಬಾ ಇಷ್ಟನಮ್ಮ. ಹಂಗಲ್ಲ ಇಲ್ಲಮ್ಮ, ಯಾವಾಗಾದ್ರೂ ಅನ್ಸಿದ್ರೆ ಆ ಸಲಿಕೆನ್ ತಗೊಂಡು ತೋಟದ ಕೆಲ್ಸಕ್ಕೆ ಇಳಿದ್ ಬಿಡ್ತಾರೆ. ಅವ್ರ ತಂಗಿ ಹತ್ರ ಮಾತಾಡಿದ್ರಾ? ಇಲ್ಲ ಇಲ್ಲಮ್ಮ, ಆ ಫೋನ್ ಇನ್ನೂ ವರ್ಕ್ ಆಗ್ತಿಲ್ಲ. ಓ, ಓಕೆ. ಹಾಗಿದ್ರೆ ನಾನು ನಿಮ್ಗೆ ಮೆಸೇಜ್ ಮಾಡ್ತೀನಿ. ನಿಮ್ಮ ನಂಬರ್ ಹೇಳಿ. ಒಳ್ಳೆ ಯೋಚನೆಮ್ಮ. ಅದು ಎಕ್ಸ್ ಫೋನ್ 213959. ಓಕೆ. ವಿಸ್ಕಿ ಝೋಲೋ 202 ಫ್ರಂಟ್ ಆಫೀಸ್. ಮ್ಯಾಥ್ಯೂ ಕೇಳಿಸ್ತಿದ್ಯಾ? ಮ್ಯಾಥ್ಯೂಸ್ ಮಾತಾಡ್ತಾ ಇದ್ದೀನಿ, ಹೇಳಿ. ಪೀಟರ್ ಅವ್ರ ತಂಗಿ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟೆ. ನಿಮ್ಮಿಂದ ಮಾತಾಡೋಕ್ಕಾಗುತ್ತಾ? ಸಾರಿ ಸಾರ್ಜ್, ಸ್ಟೇಷನ್ ಮತ್ತೆ ಸುತ್ತಮುತ್ತ ಏರಿಯಾದಲ್ಲಿ ಕನೆಕ್ಷನ್ ಕಟ್ ಆಗಿದೆ. ಇದಕ್ಕೆಲ್ಲ ನಾನೇ ಕಾರಣ. ಮಿಸಸ್ ಪೀಟರ್, ಪ್ಲೀಸ್ ಹೇಳೋದನ್ನ ಕೇಳಿ. ನಾನೇ ಕಾರಣ, ನಾನಿರ್ಬಾರ್ದು. ದಯವಿಟ್ಟು ಗನ್ನನ್ನ ಇಳಿಸಿ. ನಾನೇ ಕಾರಣ, ನಾನಿರ್ಬಾರ್ದು. ಮಿಸಸ್ ಪೀಟರ್, ಪ್ಲೀಸ್. ಲೈನ್ 4 ಅಲ್ಲಿ ಕಾಟನ್ ಇಂದ ಅಮ್ಯಾಂಡಾ ಮಾತಾಡ್ತಾ ಇದ್ದಾರೆ. ನೀವಿದ್ದ ಜಾಗದಲ್ಲಿ ಏನಾಯ್ತು ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಅಮ್ಯಾಂಡಾ, ನೀವು ಲೈವ್ ಏರ್ ಅಲ್ಲಿ ಇದ್ದೀರಾ, ಕೇಳಿಸ್ತಾ ಇದೆಯಾ? ಏನಾಯ್ತು? ಲೈನ್ ಕಟ್ ಆಯ್ತು ಅನ್ಸುತ್ತೆ. ಅಮ್ಯಾಂಡಾ ಹೋಗ್ಬಿಟ್ರು. ಓಕೆ. ವಿಸ್ಕಿ ಝೋಲೋ 202 ಟು ವಿಸ್ಕಿ ಝೋಲೋ 86. ಹೇಳು. ಪ್ಯಾಟ್ರಿಕ್, ಅಲ್ಲಿ ಇನ್ನೊಂದು ಸುಸೈಡ್ ಆಗಿದೆ. ಡಿಪಾರ್ಟ್ಮೆಂಟ್ ಬರೋವರೆಗೂ ಆ ಜಾಗನ ಸೀಲ್ ಮಾಡಿದ್ದೀನಿ. ಯಾಕಂದ್ರೆ ನನಗೆ ಬೇರೆ ದಾರಿ ಗೊತ್ತಿಲ್ಲ. ಅಲ್ಲಿ ತುಂಬಾ ಹೊತ್ತು ಇರಕ್ಕೂ ಆಗಲ್ಲ. ಈಗ ಸ್ಟೇಷನ್ಗೆ ವಾಪಸ್ ಬರ್ತಿದ್ದೀನಿ. ದವಿ, ಆ ಟಾವೆನಲ್ಲಿ ಏನಾದರೂ ಸಮಸ್ಯೆನಾ? ಏನಾಯ್ತು ಅಂತ ಗೊತ್ತಿಲ್ಲ. ನಾನು ಈಗಲೇ ಅಲ್ಲಿಗೆ ಹೋಗ್ತೀನಿ. ದವಿ, ದವಿ, ಕೇಳಿಸ್ತಿದ್ಯಾ? ಇದೀನಿ. ನಾನು ಆಮೇಲೆ ಮಾತಾಡ್ತೀನಿ. ಛೇ, ಹಲೋ. ಯಾರೋ ಕಾಣಿಸಿದ್ರಲ್ಲ. ಯಪ್ಪ, ಸರ್, ನಿಮ್ಗೇನೂ ಆಗಿಲ್ಲ ತಾನೆ? ನಾನೊಂದು ಪೊಲೀಸ್. ಒಳಗ್ ಬರ್ಬೋದಾ? ಸರ್, ಪ್ಲೀಸ್ ಬಾಗಿಲು ತೆಗಿರಿ.
ಅದು ಮನೆ ಒಳಗಡೆ ಬರಕ್ಕೆ ಪ್ರಯತ್ನ ಪಡ್ತಿದೆ. ಯಾವುದು? ನೀವು ಮನೇಲಿ ಒಬ್ರೇ ಇದ್ದೀರಾ? ಅದು ನನಗೋಸ್ಕರ ಮತ್ತೆ ಹತ್ರ ಬಂದ್ಬಿಟ್ಟಿದೆ. ಅದಕ್ಕೆ ನಾನೇ ಬೇಕು. ಸರ್, ನಿಮ್ ಮನೆ ಎದುರಿಗೆ ಒಂದ್ ಲೇಡಿ ಸತ್ತೋಗಿದ್ದಾರೆ. ಅವ್ರ ಬಗ್ಗೆ ಏನಾದ್ರೂ ಗೊತ್ತಾ ನಿಮ್ಗೆ? ಅವನೇ ಅವಳನ್ನ ಹಂಗ್ ಮಾಡಿದ್ದು. ಯಾರು? ಪ್ಲೀಸ್ ದಯವಿಟ್ಟು ಬಾಗಲ್ ತೆಗಿರಿ. ಅದು ಒಳಗಡೆ ಬಂದ್ಬಿಟ್ಟಿದೆ. ಅದು ಮನೆ ಒಳಗಡೆ ಬಂದ್ಬಿಟ್ಟಿದೆ. ನನಗೆ ಭಯ ಆಗ್ತಿದೆ. ನೀನಿಲ್ಲೇ ಇದೆಯಾ ಅಂತ ನನಗೆ ಗೊತ್ತು. ವಿಸ್ಕಿ ಝೋಲೋ 202, ವಿಸ್ಕಿ ಝೋಲೋ 86, ಅರ್ಜೆಂಟ್. ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಅರ್ಜೆಂಟ್ ಹೆಲ್ಪ್ ಬೇಕಾಗಿದೆ. ಪ್ಯಾಟ್ರಿಕ್, ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? ಆಜವಿ ಹೇಳು. ಪ್ಯಾಟ್ರಿಕ್, ನಾನು ಅದನ್ನ ನೋಡ್ದೆ. ನಾನು ಈ ಸಲ ಅದನ್ನ ನಿಜವಾಗ್ಲೂ ನೋಡ್ದೆ. ಇಲ್ಲಿ ಏನೋ ಒಂದು ದಾಳಿ ಮಾಡ್ತಿದೆ. ಇಲ್ಲೊಬ್ಬನ್ಗೇನೋ ಆಗಿ ಪ್ರಜ್ಞೆ ತಪ್ಪಿದ್ದಾನೆ. ಹೊರಗಡೆ ಒಂದ್ ಲೇಡಿ ಸತ್ತೋಗಿದ್ದಾಳೆ. ನೀನೇನ್ ನೋಡ್ದೆ? ಯಾವ್ದ್ರ ಬಗ್ಗೆ ಹೇಳ್ತಿದೀಯಾ? ನಂಗೆ ಗೊತ್ತಿಲ್ಲ. ನಂಗೆ ಏನ್ ಹೇಳ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ಓಕೆ, ನೀನ್ ಆರಾಮಾಗಿರು. ಆ ವ್ಯಕ್ತಿ ಹೇಗಿದ್ದಾನೀಗ? ಗೊತ್ತಿಲ್ಲ, ಜೀವಂತವಾಗಿದ್ದಾನೆ ಅಂತ ಅನ್ನಿಸ್ತಿದೆ. ಸರಿ, ನಾನು ಮತ್ತೆ ಕಾಮ್ಸ್ಗೆ ಟ್ರೈ ಮಾಡ್ತೀನಿ.
ವಿಸ್ಕಿ ಝೋಲು 202 2 ವಿಸ್ಕಿ ಝೋಲು 83 ಮ್ಯಾಥ್ಯೂ ಕೇಳಿಸ್ತಿದ್ಯಾ? ವಿಸ್ಕಿ ಝೋಲು 202 ವಿಸ್ಕಿ ಝೋಲು 86 ಪ್ಯಾಟ್ರಿಕ್, ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? ಪ್ಯಾಟ್ರಿಕ್! ವಿಸ್ಕಿ ಝೋಲು 202 ವಿಸ್ಕಿ ಝೋಲು 86 ಪ್ಯಾಟ್ರಿಕ್, ನಾನು ಹೇಳ್ತಿರೋದು ಕೇಳಿಸ್ತಿದ್ಯಾ? ಏನ್ ಮಾಡ್ಲಿ? ರವಿ, ಎಸ್ ಪ್ಯಾಟ್ರಿಕ್, ನಾನು ಇಲ್ಲಿಂದ ಡೈರೆಕ್ಟಾಗಿ ನಗರಕ್ಕೆ ಹೋಗ್ತಿದ್ದೀನಿ. ಪ್ಯಾಟ್ರಿಕ್ ಪ್ಯಾಟ್ರಿಕ್ ರವಿ, ಇಲ್ಲಿ ಏನೋ ಇದೆ, ಎಲ್ಲ ಮನುಷ್ಯರನ್ನು ಸಾಯಿಸ್ತಾ ಇದೆ. ಓ ಶಿಟ್. ನಾವೇಗೋ ತಪ್ಪಿಸ್ಕೊಂಡ್ವಿ, ಈಗ ಸೇಫ್ ಜಾಗದಲ್ಲಿದ್ದೀವಿ. ಆದ್ರೆ ಅವ್ರು ಯಾವಾಗ ಬೇಕಾದ್ರೂ ಬರಬಹುದು. ಕೆಲವು ಕಡೆ ಹಿಂಬಾಲಿಸ್ಕೊಂಡೇ ಬರುತ್ತೆ. ಆದ್ರೆ ಅದು ಬಾರ್ ಒಳಗ್ ಬಂದು ಎಲ್ಲರ ಮೇಲೂ ಹಲ್ಲೆ ಮಾಡ್ತು. ಎಲ್ಲಿಂದ ಬಂತು ಅಂತ ಗೊತ್ತಾಗಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಅದನ್ನ ತಡೆಯಕ್ಕಾಗಿಲ್ಲ. ಅದ್ರ ಹತ್ರ ಹೋದ್ರೆ ಒಂದ್ ನಿಮಿಷ, ಅದ್ ಬರ್ತಾ ಇದೆ. ಸೈಲೆಂಟ್ ಆಗಿರ್ಬೇಕು. ಅದು ಡೋರ್ ಹತ್ರ ಬಂತು. ಓಕೆ, ಅದು ಹೋಯ್ತು. ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ, ಅದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದರಿಂದನೇ ಕಾಮ್ಸ್ ಕೆಲಸ ಮಾಡ್ತಿಲ್ಲ ಅನ್ಸುತ್ತೆ. ಅವನ್ ಏನ್ ಮಾಡ್ತಾ ಇದ್ದಾನೆ? ಸುಮ್ನಿರು, ಅವನ್ ಬಾಯಿ ಮುಚ್ಚಿ. ಪ್ಯಾಟ್ರಿಕ್, ಅಲ್ಲೇನ್ ನಡೀತಿದೆ? ಈ ಫೆರ್ನಾಂಡ್ ಅವನ್ ಕಣ್ಣಲ್ಲೇನೋ ಹಾಕೊಂಡ್ ಬಿಟ್ಟಿದ್ದಾನೆ. ಹೊರಗಡೆ ಬಂದ್ಬಿಡ್ತು. ಸೋಯಿ, ಅವನ್ ಕಣ್ಣು ಹೊರಗಡೆ ಬಂದ್ಬಿಡ್ತು. ಸೋಯಿ, ನೀನೇನಾದ್ರೂ ಮಾಡು. ಮೊದ್ಲು ಸಿಟಿಗೆ ಹೋಗಿ ಯಾರನ್ನಾದ್ರೂ ಕರ್ಕೊಂಡ್ ಬಾ. ಏನಾಯ್ತು? ನಮ್ಗ್ ಬ್ಯಾಕಪ್ ಬೇಕು, ಅರ್ಥ ಮಾಡ್ಕೋ. ನಾವಷ್ಟೇ ದಾಳಿ ಮಾಡಕ್ಕಾಗಲ್ಲ. ಸೋಯಿ, ನಾನ್ ನಿನ್ನನ್ನೇ ನಂಬ್ಕೊಂಡಿದ್ದೀನಿ. ಏನಾದ್ರೂ ಮಾಡು. ಪ್ಯಾಟ್ರಿಕ್,
ಪ್ಯಾಟ್ರಿಕ್ ಅವ್ನ ಕೈ ಹಿಡ್ಕೋ. ಏನ್ ನಡೀತಿದೆ? ಇವ್ನ್ಗೇನಾಗಿದೆ? ಇವನ್ ಮನೆ ಓನರ್ ಸಡನ್ ಆಗಿ ಹುಚ್ಚಿನ ತರ ಆಡ್ತಿದ್ದಾನೆ. ಇವ್ನ್ ಕಟ್ಟಾಕ್ಲಿಲ್ಲ ಅಂದ್ರೆ ಇವನು ಆತ್ಮಹತ್ಯೆ ಮಾಡ್ಕೋತಾನೆ. ಇವನ್ನ ಮತ್ತೆ ಪ್ರಜ್ಞೆ ತಪ್ಪಿಸ್ಬೇಕು. ರೆಡಿನಾ? 1 2 3. ಓಕೆ, ಅವನು ಓಕೆ ತಾನೇ? ಗೊತ್ತಿಲ್ಲ, ಯಾವುದಕ್ಕೂ ನಾನು ಇವನ ಜೊತೆಯಲ್ಲೇ ಇರ್ತೀನಿ. ಭಯಪಡಬೇಡ, ಅವರು ಡಾಕ್ಟ್ರೇ. ನನ್ನ ಜೊತೆ ಬಾ. ಆದಷ್ಟು ಸೈಲೆಂಟ್ ಆಗಿರು. ನಿನ್ಗೇನಾಗಿಲ್ಲ ತಾನೇ? ಇಲ್ಲ. ಏನಿದು ಪ್ಯಾಟ್ರಿಕ್? ಏನ್ ನಡೀತಿದೆ ಇಲ್ಲಿ? ಇವುಗಳೆಲ್ಲ ಏನು? ನೀನ್ ಹಾರೋ ಶಿಪ್ಪನ್ ನೋಡ್ದಾ? ಹೌದು, ಎಲ್ಲವನ್ನೂ ನೋಡಿದೆ. ಅದು ಏಲಿಯನ್ಗಳು. ಅದು ನಮ್ಮ ಬ್ರೈನ್ನ ಕಂಟ್ರೋಲ್ ಮಾಡಿ ಸಾಯಿಸ್ತಿದೆ. ನೀನು ಅದನ್ನೆಲ್ಲ ಇಲ್ಲಿ ಕರ್ಕೊಂಬಂದ್ಬಿಟ್ಟೆ. ರಾಬಿ, ನೀನ್ ಸ್ವಲ್ಪ ಬಾಯಿ ಮುಚ್ಕೋತೀಯಾ? ಅವುಗಳು ನನ್ನನ್ನು ರೋಡ್ ಬ್ಲಾಕ್ ಇಂದ ಫಾಲೋ ಮಾಡ್ಕೊಂಡ್ಬಂದ್ವು. ಆದ್ರೆ ನಾನು ಒಳಗ್ ಬಂದಿದ್ ನೋಡಿಲ್ಲ ಅನ್ಸುತ್ತೆ. ರೋಡ್ ಬ್ಲಾಕಾ? ಹೌದು, ಆ ಮೇಡ್ ಸಿಟಿ ರೋಡ್ ಬ್ಲಾಕ್ ಆಗಿದೆ. ಇದು ಬೇರೆನಾ? ನನಗೇನು ಕಾಣಿಸ್ತಿಲ್ಲ. ಬಹುಶಃ ಅದು ಹೋಗಿದೆ ಅಂತ ಕಾಣಿಸುತ್ತೆ. ಶೆಲ್ ಎಷ್ಟು ಉಳಿದಿದೆ? ನನ್ನ ಹತ್ರ 3 ಇದೆ. ನ್ಯೂಸ್ ಏನಾದರೂ ಬಂತಾ? ಟಿವಿ ಇಲ್ಲ ರೇಡಿಯೋದಲ್ಲಿ? ಏನು ನಡೀದೇ ಇರೋಂಗೆ ಇದೆ, ಯಾರಿಗೂ ಗೊತ್ತಾಗ್ತಿಲ್ಲ. ಅವುಗಳು ಈ ಜಾಗ ಮಾತ್ರ ದಾಳಿ ಮಾಡ್ತಿದ್ಯಾ? ಯಾಕೆ? ಅವುಗಳು ಯಾಕೆ ಸಂಬಂಧನೇ ಇಲ್ಲದೆ ಇಲ್ಲಿ ದಾಳಿ ಮಾಡ್ತಿದೆ? ನಮ್ಮ ಊರುಗಳನ್ನ ದಾಳಿ ಮಾಡಿ ಅದಕ್ಕೇನ್ ಪ್ರಯೋಜನ? ಅದು ನಮ್ಮನ್ನ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಿದೆ ಅನ್ಸುತ್ತೆ. ಇದು ಮೊದಲ ಸರ್ತಿ ನಡೀತಾ ಇಲ್ಲ. 3 ವರ್ಷದ ಹಿಂದೆ ನಮ್ಮ ಹೊಲದಲ್ಲಿ ಒಂದು ವೃತ್ತಾಕಾರದ ಚಿಹ್ನೆ ನೋಡಿದೆ. ಬೆಳಗ್ಗೆ ಎದ್ದು ನೋಡಿದ್ರೆ ಅದು ಅಲ್ಲೇ ಇತ್ತು. ನಂತರ ನೋಡಿದ್ರೆ ಅದು ನನ್ನ 2 ಹಸುಗಳನ್ನ ಸಾಯಿಸ್ಬಿಡ್ತು. ಅದು ತುಂಡು ತುಂಡಾಗಿ. ಅದನ್ನ ಯಾರೂ ಅವಾಗ ಏನೂ ಮಾಡಿಲ್ಲ. ಅದು ನಮ್ಮನ್ನು ಕಂಟ್ರೋಲ್ ಮಾಡಕ್ಕೆ ನೋಡ್ತಾ ಇದೆ. ಸರಿಯಾಗಿ ಹೇಳಿದೆ. ಅದಕ್ಕೆ ನಮ್ಮ ಜಾಗ ಬೇಕು. ಅದು ನಮ್ಮನ್ನೆಲ್ಲ ಕೊಂದು ನಮ್ಮ ಜಾಗನ ತಗೋಬೇಕು ಅಂತಿದೆ. ಏನ್ ಹೇಳ್ತಿದ್ದಾರೆ ಇವರು? ಡೇಲ್, ಅದು ನಿಮ್ಮ ಜಗತ್ನೋ ಇಲ್ಲ ನಿಮ್ಮ ಜಾಗನೋ ದಾಳಿ ಮಾಡಕ್ಕೆ ಬಂದಿಲ್ಲ ಅನ್ಸುತ್ತೆ. ಇವಾಗ ಅದು ತುಂಬಾ ಮುಖ್ಯನಾ? ಇಲ್ಲಿಂದ ಹೊರಗಡೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡಿ. ಓಕೆ, ಅವಳು ಹೇಳ್ತಿರೋದೇ ಸರಿ. ಸ್ವಲ್ಪ ತಾಳ್ಮೆಯಿಂದಿರ್ಬೇಕು ನಾವು. ಮತ್ತೆ ಯಾವ್ದಾದ್ರೂ ಸುರಕ್ಷಿತವಾಗಿ ಜಾಗನ ಹುಡ್ಕೊಂಡು ಹೋಗ್ಬೇಕು. ಅವ್ರಿಗೀಗ ಹೇಗಿದೆ? ಅವನು ಇನ್ನೂ ಪ್ರಜ್ಞೆ ತಪ್ಪಿದ್ದಾನೆ. ಏಟಾಗಿದ್ದ ಜಾಗದಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಇನ್ಫೆಕ್ಷನ್ ಆಗದೆ ಇರೋ ಥರ ನೋಡ್ಕೊಂಡಿದ್ದೀನಿ. ಓಕೆ, ನಮ್ಗೀಗ ಸಹಾಯ ಬೇಕು. ಕಾಮ್ಸ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಯಾವ್ದಾದ್ರು ಅವಕಾಶ ಇದೆಯಾ? ಇಲ್ಲ, ಫೋನ್ ಲೈನು ಕಟ್ ಆಗಿದೆ, ರೇಡಿಯೋನು ಕೆಲಸ ಮಾಡ್ತಿಲ್ಲ. ಹಾಗಂದ್ರೆ ಅದು ಫ್ರೀಕ್ವೆನ್ಸಿನ ಬ್ಲಾಕ್ ಮಾಡಿದೆ. ಪ್ಯಾಟ್ರಿಕ್, ಈ ಸಿಟಿ ಕೋಡ್ ಏನು? 149. ಅದನ್ನು ಇಟ್ಕೊಂಡು ಏನು ಪ್ರಯೋಜನ? ಅದು ಹೆಂಗೋ ಸಿಟಿವರೆಗೂ ಹೋಗೋದಿಲ್ಲ. ಅಷ್ಟು ದೂರ ಬೇಕಾಗಿಲ್ಲ. ಇಷ್ಟೊತ್ತಿಗೆ ಸಿಟಿಯಿಂದ ಏರಿಯಾದೊಳಗೆ ಒಂದು ARB ಬಂದಿರ್ಬೇಕು. ವಿಸ್ಕಿ ಝೋಲೋ 20 ಯಾರಾದ್ರೂ ಯೂನಿಟ್ಸ್ ಇದ್ದೀರಾ? ARVನಾ? ಆರ್ಮ್ಡ್ ರೆಸ್ಪಾನ್ಸಿಬಲ್ ವೆಹಿಕಲ್. ಓ, ಸೂಪರ್ ಕೆಲಸ, ಒಳ್ಳೇದಾಯ್ತು ಬಿಡು. ವಿಸ್ಕಿ ಝೋಲೋ 20 ಯಾರಾದ್ರೂ ಯೂನಿಟ್ಸ್ ಇದ್ದೀರಾ? ಕೇಳಿಸ್ತಿದ್ಯಾ? 1 ನಿಮಿಷ ಇರು. ARVಗೆ ಬೇರೆ ಚಾನಲ್ ಇದೆ, ಅದು 4, 6, 7 ಅನ್ಕೋತೀನಿ. ವಿಸ್ಕಿ ಝೋಲೋ 20 ಯಾರಾದ್ರೂ ಯೂನಿಟ್ಸ್ ಇದ್ದೀರಾ? ಕೇಳಿಸ್ತಿದ್ಯಾ? ಹಲೋ, ವಿಸ್ಕಿ ಝೂಲು 20. ನಾವು ಡೆಲ್ಟಾ ಟ್ಯಾಂಗೋ 46, ನಾವು ಸ್ಟೇಷನ್ ಕಡೆ ಬರ್ತಾ ಇದ್ದೀವಿ. ಡೆಲ್ಟಾ ಟ್ಯಾಂಗೋ, ಇದು ತುಂಬಾ ಮುಖ್ಯವಾದ ವಿಷಯ. ನೀವು ಕಾಮ್ಸ್ ಹತ್ರ ಮಾತಾಡಬೇಕು. ನಮಗೆ ಕಾಂಟ್ಯಾಕ್ಟ್ ಸಿಗ್ತಿಲ್ಲ ಅವ್ರದ್ದು. ಅದು ನಮಗೂ ಕಾಂಟ್ಯಾಕ್ಟ್ಸು 10 ನಿಮಿಷ ಮುಂಚೆ ಹೊರಟೋಯ್ತು. ನಿಮ್ಮ ಸಿಚುಯೇಷನ್ ಹೇಗಿದೆ? ನಾವಲ್ಲಿ ಸಾರ್ವಜನಿಕರ ಜೊತೆನೆ ತುಂಬಾ ಅಪಾಯದಲ್ಲಿದ್ದೀವಿ. ನೀವು ಎಷ್ಟೊತ್ತಿಗೆ ಸ್ಟೇಷನ್ಗೆ ಹೋಗ್ತೀರಾ ಅಲ್ಲಿ? ಸ್ಟೇಷನಿಂದ ನಾವು 12
ಮತ್ತೆ ಶುರುವಾಯ್ತು ಇವ್ರದ್ದು. ಡೆಲ್ಟಾ ಟ್ಯಾಂಗೋ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ನಮ್ಮಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಡೆಲ್ಟಾ ಟ್ಯಾಂಗೋ ದಯವಿಟ್ಟು ರೆಸ್ಪಾಂಡ್ ಮಾಡಿ ಪ್ಲೀಸ್. ನಮ್ಮ ಕತೆ ಆಗೋಯ್ತು. ಓಕೆ ಕೇಳಿ, ಅವ್ರು ಹೇಗಿದ್ರು ಸ್ಟೇಷನ್ಗೆ ಬಂದ್ಬಿಡ್ತಾರೆ. ನಾವು ಅಷ್ಟರಲ್ಲಿ ಇಲ್ಲಿಂದ ಹೋಗ್ಬೇಕು. ಅಲ್ಲಿ ಶಾರ್ಟ್ ಗನ್ಸ್ಗೆ ಶೆಲ್ಸ್ ಕೂಡ ಸಿಗುತ್ತೆ. ಅಲ್ಲಿ ಏನಿದೆ? ಅಲ್ಲೇ ಅವ್ರು ದಾಳಿ ಮಾಡಿದ್ದು. ಝೋವಿ, ಅವರು ಎಲ್ಲರನ್ನೂ ಕೊಂದುಬಿಟ್ರು. ನಾವು ಹೇಗೋ ತಪ್ಪಿಸ್ಕೊಂಡು ಇಲ್ಲಿ ಬಂದ್ಬಿಟ್ವಿ. ಇಲ್ಲ ಬೇಡ, ಅದುಗಳಿದ್ರೆ ಒಳಗಡೆ ಬಂದ್ಬಿಡತ್ತೆ. ಯಾರಾದ್ರೂ ಅಲ್ಲಿ ಜೀವಂತವಾಗಿರ್ಬೋದಲ್ಲ? ಓಕೆ, ತಾಳ್ಮೆ ಇರ್ಲಿ. ಓ ದೇವ್ರೆ, ನಾನು ಏನೂ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಶಬ್ದ ಬಂತು. ಸೈಡ್ ಹೋಗು. ಏನು? ಹಿಂದೆ ಬಾ. ಅದು ಬಂದ್ಬಿಡ್ತು. ಬಾಗಿಲು ತೆಗಿಬೇಡ ಅಂತ ಹೇಳ್ದೆ. ಅದು ಬಂದ್ಬಿಡ್ತು. ಬಾಗಿಲು ತೆಗಿಬೇಡ ಅಂತ ಹೇಳ್ದೆ ನಾನು. ಅಮ್ಮ ದೇವ್ರೆ ಕಾಪಾಡು, ಅಮ್ಮ ದೇವ್ರೆ ಕಾಪಾಡು. ಏನಾಯ್ತು? ಅವ್ನು ನನ್ನ ಬೆರಳನ್ನ ಕಚ್ಬಿಟ್ಟ. ನಾನು ಹೇಳ್ದೆ ಬಾಗಿಲು ತೆಗಿಬೇಡ ಅಂತ. ನಾನು ಹೇಳ್ದೆ ಬಾಗಿಲು ತೆಗಿಬೇಡ ಅಂತ. ಬೇಡ ರಾಬಿ. ಸಾರ್ ಹತ್ರ ಹೋಯ್ತು. ನಾನು ಕಾಪಾಡ್ತೀನಿ. ನಾ ಹೊರಡೋಣ ಝೋವಿ. ಬಾ ಬೇಗ ಝೋವಿ, ನನ್ ಜೊತೆ ಬಾ ಬೇಗ. ನನ್ನ ಗಾಡಿ ಆಚೆನೇ ಇದೆ. ಕೀ ಎಲ್ಲಿದೆ? ಕೊಡಿ. ಗಾಡಿ ತೆಗಿ. ನಿಮ್ಗೇನಾದ್ರೂ ಕಾಣಿಸ್ತಿದ್ಯಾ? ಏನೂ ಇಲ್ಲ, ಅದು ನಮ್ಮ ಹಿಂದೆ ಬರ್ತಾ ಇಲ್ಲ. ಏನ್ ಮಾಡೋದು ಪ್ಯಾಟ್ರಿಕ್? ಅದ್ರ ಸೈಜ್ ನೋಡ್ದಾ ನೀನು? ಇದಕ್ ಮುಂಚೆ ಅವುಗಳನ್ನ ನೋಡಿದ್ಯಾ? ಇಲ್ಲ, ಇದು ನನಗೆ ಹೊಸ್ತು.
ತುಂಬ ರಕ್ತ ಹೋಯ್ತಲ್ಲ. ಆ ಬ್ಯಾಗಲ್ಲಿ ಸ್ವಲ್ಪ ಪ್ಯಾಚು ಮತ್ತು ವೋಡ್ಕಾನು ಇರಬೇಕು. ಯಾಕದು ನಮ್ಮ ಹಿಂದೆ ಬರ್ತಾ ಇಲ್ಲ? ಅದಕ್ಕೆ ನಾವು ಬೇಕಾಗಿಲ್ಲ ಅನ್ಸುತ್ತೆ. ಸರಿ, ಏನ್ ಪ್ಲಾನ್ ಈಗ? ಸ್ಟೇಷನ್ಗೆ ಹೋಗಿ ARVಗೆ ವೇಟ್ ಮಾಡೋಣ. ಒಂದ್ ವೇಳೆ ಅದು ರೋಡಲ್ಲೇ ಇದ್ರೆ? ಅವುಗಳಿರುತ್ತೆ ಅಂತ ಅನ್ನಿಸ್ತಿಲ್ಲ, ನಾವು ಟ್ರೈ ಮಾಡಿ ನೋಡೋಣ. ಕ್ಲಿಯಾರೋ ಮತ್ತು ವೈಸಾಕೋ ಹೇಗಿದ್ದಾರೆ? ಅವ್ರಿಗೇನೂ ಆಗ್ಲಿಲ್ಲ ಅಂತ ಅನ್ಕೊಳ್ತೀನಿ. ವೀಕೆಂಡಲ್ಲಿ ಅಜ್ಜಿನ ನೋಡೋದಕ್ಕೆ ಕಾರ್ನ್ವಾಲ್ಗೆ ಹೋಗಿದ್ದಾರೆ. ಜೈಸನ್ ಸಿಟಿಲೇ ಇದ್ದಾನಾ? ಹೌದು. ಕೈ ಈಗ ಪರವಾಗಿಲ್ವಾ? ಓ, ಇದು ತುಂಬ ಡೀಪಾಗಿ ಕಟ್ಟಾಗಿದೆ. ನಾನು ತುಂಬ ಪ್ರೆಷರ್ ಹಾಕಕ್ಕಾಗ್ತಾ ಇಲ್ಲ, ನೋವ್ತಿದೆ. ಆ ಮನೆ ಓನರ ಹಂಗ್ ಮಾಡ್ದ? ದಿಢೀರಂತ ಹೇಳ್ಕೊಂಡು ನನ್ನ ಕೈನ ಕಚ್ಚಕ್ಕೆ ಶುರು ಮಾಡ್ಬಿಟ್ಟ. ಅವನಿನ್ನೂ ಅಲ್ಲೇ ಇದ್ದಾನಾ? ಇಲ್ಲ, ಅವನಾಗಲೇ ಹಿಂದೆ ಡೋರಿಂದ ಓಡೋಗ್ಬಿಟ್ಟ. ಎಲ್ಲರಿಗೂ ಏನಾಗ್ತಿದೆ? ಅವು ಜನಗಳನ್ನ ಏನ್ ಮಾಡ್ತಿದೆ? ಅದೇ ಹೇಳ್ತೀನಲ್ಲ, ಮೈಂಡ್ ಕಂಟ್ರೋಲು. ಮೈಂಡ್ ಕಂಟ್ರೋಲ್ ಮಾಡಿ ನಮ್ ಪ್ರಾಣನ ನಮ್ ಕೈಯಿಂದಾನೆ ತೆಗಿಯಕ್ಕ? ಹೌದು, ಸೂಯಿಸೈಡ್ ಮಾಡ್ಕೊಳ್ಳೋತಾರ. ಯಾಕೆ? ಕಾರ್ ಸ್ಟಾಪ್ ಮಾಡಿ. ನಮ್ಮ ಜಾಗನ ಕಿತ್ಕೊಳ್ಳೋಕ್ಕೆ. ಏನು ಮಾತಾಡ್ತಾ ಇದ್ದೀರಾ? ಕಾರ್ ನಮ್ ನಿಲ್ಸಿ. ಜಾಗ ಪಡ್ಕೊಳ್ಳೋಕೆ ಮೈಂಡ್ ಕಂಟ್ರೋಲ್ ಅಲ್ಲಿ ಅವಶ್ಯಕತೆ ಇಲ್ಲ. ಕಾರ್ನ ನಿಲ್ಸು ಅಂದೆ. ಇದು ಒಂದು ಇನ್ಫೆಕ್ಷನ್ ಅನ್ಸುತ್ತೆ. ನಮ್ಮ ಬಾಡಿಯಲ್ಲಿ ಏನೋ ಒಂದು ವೈರಸ್ ಹಾಕಿದ್ದಾರೆ. ಕೋಪ ಬರುತ್ತೆ, ನಮಗೆ ನಾವೇ ಏಟ್ ಮಾಡ್ಕೊತೀವಿ. ಇದು ಬ್ರೈನ್ ಇನ್ಫೆಕ್ಷನ್ ಸಿಂಪ್ಟಮ್ಸ್. ಯಾಕೆ ವೈರಸ್ನ ಉಪಯೋಗಿಸಿಕೊಳ್ಬೇಕು? ಯಾಕಂತ ಕೇಳಿದ್ರೆ, ಒಂದು ವೇಳೆ ಇದು ಎಕ್ಸ್ಪೆರಿಮೆಂಟ್ ಆಗಿರ್ಬೋದು. ಇಲ್ಲಿ ತರನಾ? ಸೊ ನಿನಗೆ ಇನ್ಫೆಕ್ಷನ್ ಆಗಿದೆ ಅನ್ಕೊಳ್ತಿದ್ಯಾ? ಆದ್ರೆ ರಾಬಿನೋ ಸಾರಾನು ಯಾರು ದಾಳಿ ಮಾಡ್ಲಿಲ್ವಲ್ಲ, ಅವ್ರಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತಿದ್ಯಾ? ನಿಜಾನೇ, ಆದರೆ ನನಗಾಗಿದೆ ಅನ್ಸುತ್ತೆ. ನಿಮ್ಮೊಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಾ ಕಾರ್ ಬಿಟ್ಟು ಹೇಳಿದ್ದೀನಿ. ಅವನು ಹೇಳೋದು ಸರಿಯಾಗಿದೆ. ಅವ್ನು ಆಚೆ ಕಡೆ ಬಿಡು. ಗಾಡಿ ತೆಗಿ. ಗಾಡಿನ ಎಲ್ಲೂ ನಿಲ್ಸ್ಬೇಡ. ಇವತ್ತು ನನ್ನ ಕಣ್ಮುಂದೆ 4 ಸೂಸೈಡ್ ನೋಡಿದೆ. ಅವ್ರು ಯಾರೂ ದಾಳಿ ಆಗಿರ್ಲಿಲ್ಲ. ಒಂದ್ ವೇಳೆ ವೈರಸ್ ಆಗಿದ್ರೆ ಇದು ಎಲ್ಲಾರ್ಗೂ ಇನ್ಫೆಕ್ಟ್ ಆಗುತ್ತೆ. ಒಂದ್ ವೇಳೆ ಲಕ್ಷಣಗಳೇ ಕಾಣಿಸಿದ್ರು ಅವ್ರಿಗೆ ಬ್ಲಡ್ ಲಾಸ್ ಆಗ್ಲಿ ಅಂತ ನಡು ಬೀದಿಯಲ್ಲಿ ನಾನಂತೂ ಬಿಟ್ಬಿಟ್ಟು ಹೋಗಲ್ಲ. ಬೇಗ ಸ್ಟೇಷನ್ಗೆ ಹೋಗೋಣ. ನಿಮ್ಮ ಫ್ರೆಂಡ್ಸ್ ಬಂದಿರ್ತಾರಾ? ನನ್ಗೆ ಗೊತ್ತಿಲ್ಲ, ಅವ್ರ ಕಾರ್ ಕಾಣಿಸ್ತಾ ಇಲ್ಲ. ನಾನು ಹೇಳಿದ್ಬಿಟ್ಟೆ, ಸೈಡ್ ಡೋರ್ ಲಾಕ್ ಆಗಿದೆಯಾ ಚೆಕ್ ಮಾಡ್ಕೋ. ಫ್ರೆಂಡ್ ಡೆಸ್ಕ್ ಹತ್ರ ಬಂದ್ಬಿಡು. ಒಳ್ಳೆ ಐಡಿಯಾ, ಬೇಗ ಬರ್ತೀನಿ.
ಮ್ಯಾಥ್ಯೂ, ಬೇಡ ಮ್ಯಾಥ್ಯೂ. ಸಾವಿ, ಏನಾಯ್ತು? ಸತ್ತೋಗಿದ್ದಾನೆ. ಇವುಗಳ ಹತ್ರದಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಮ್ಯಾಥ್ಯೂನು ಸೇರಿಸಿ ಎಷ್ಟು ಜನನ ಕೊಂದ್ಬಿಡ್ತು. ಅವನ್ನ ಕಾಪಾಡಕ್ ಪ್ರಯತ್ನ ಪಟ್ಟೆ, ಆದ್ರೆ ನನ್ನ ಕೈಲಾಗ್ಲಿಲ್ಲ. ನನ್ ಗೊತ್ತು, ಇದು ನಿನ್ ತಪ್ಪಲ್ಲ. ನಿನ್ ಕೈಯಿಂದ ಎಲ್ರನ್ನೂ ಕಾಪಾಡಕ್ಕಾಗಲ್ಲ ಝೋವಿ. ನಾವಿಲ್ಲಿಂದ ಹೇಗ್ ತಪ್ಪಿಸ್ಕೊಳ್ಬೇಕು ಅನ್ನೋದನ್ನ ಮಾತ್ರ ಯೋಚನೆ ಮಾಡು ಝೋವಿ. ಕಮಾನ್ ಝೋವಿ, ನನಗ್ ನೀನ್ ಬೇಕು. ಆಯ್ತು ಆಯ್ತು. ಓಕೆ, ನಾವು ಆ ಪ್ರಾಪರ್ಟಿ ಸ್ಟೋರ್ಗೆ ಹೋಗಿ ಬೇಕಾಗಿರೋ ಆಮೋನ ತಗೊಳ್ಳೋಣ. ಆ ARV ಬರೋವರೆಗೂ ನಮ್ಮನ್ನು ನಾವೇ ರಕ್ಷಿಸ್ಕೋಬೇಕು. ಖಂಡಿತವಾಗ್ಲು. ಈಗ ಕೈ ಹೇಗಿದೆ? 1 ತಿಂಗಳವರೆಗೂ ಈ ಕೈನ ಏನು ಮಾಡೋಕ್ಕಾಗಲ್ಲ ಅನ್ಸುತ್ತೆ. ನಾನು ಅದನ್ನು ನೋಡ್ಬೋದಾ? ನೋಡದೇ ಇದ್ರೇ ಒಳ್ಳೇದು. ನಾನು ಡ್ರೆಸ್ಸಿಂಗ್ ಬೇರೆ ಚೇಂಜ್ ಮಾಡಬೇಕು. ಹೌದು, ಈ ಚಿಕ್ಕ ಊರಲ್ಲಿ ಒಂದು ಕೆನಡಿಯನ್ಗೆ ಏನು ಕೆಲಸ? ನನ್ನ ಫಿಯಾನ್ಸಿ ಕುಟುಂಬ ಇಲ್ಲೇ ಇದೆ, ಅದಕ್ಕೆ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದೆ. ಇಲ್ಲ ಇದ್ದಾರೆ. ಹೌದು, ಇಲ್ಲಿ ಅಂದರೆ ಸಿಟಿಯಲ್ಲಿದ್ದಾರೆ. ಇಲ್ಲಿಗೆ ಪೋಸ್ಟಿಂಗ್ ಬಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಇಲ್ಲಿ ನಡೀತಾ ಇರೋದೆಲ್ಲ ಹೊಸ್ದಾಗಿದೆ. ಹೌದು, ಅದೇ ನಿಜ ಕೂಡ. ನನಗೆ ಸ್ವಲ್ಪ ಬೇಜಾರಾಗ್ತಿದೆ, ಯಾಕಂದರೆ ಪೋಸ್ಟಿಂಗ್ ಸಿಟಿಯಲ್ಲಿ ಸಿಗುತ್ತೆ ಅಂದ್ಕೊಂಡೆ. ಇವತ್ತು ಎಷ್ಟು ಗಂಟೆಗಿದೆಲ್ಲ ಶುರುವಾಗಿದ್ದು? ಮೊದಲು ಪೀಟರ್ ಆತ್ಮಹತ್ಯೆ ಮಾಡಿಕೊಂಡ್ರು, ಆಗ ಸುಮಾರು 6 ಗಂಟೆ ಇರ್ಬೋದು. ಪಬ್ಬಿಂದ ಮನೆಗೆ ಬಂದಾದ್ಮೇಲೆ ಅವ್ರಿಗವ್ರೆ ಗನ್ ತಗೊಂಡು ಶೂಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಅವ್ರು ಎಷ್ಟು ಗಂಟೆಗೆ ಪಬ್ಗೆ ಹೋದ್ರು? ಅದು ಗೊತ್ತಿಲ್ವಲ್ಲ. ಯಾಕೆ ನೀನು ಇದನ್ನೆಲ್ಲ ಕೇಳ್ತಿದ್ಯಾ? ಅದ್ರ ಸೈಜ್ ನೋಡಿದ್ರಾ? ಅದು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದೆ. ನಾವು ಒಳಗಡೆ ಇರೋದು ಅದಕ್ಕೆ ಗೊತ್ತಾ? ಗೊತ್ತಾಗಿಲ್ಲ ಅನ್ಸುತ್ತೆ. ಅದೇನಾದರೂ ಅಕಸ್ಮಾತು ಒಳಗಡೆ ಬಂದ್ಬಿಟ್ರೆ? ಒಂದ್ ವೇಳೆ ಒಳಗಡೆನೆ ಇದೆಯೋ? ನಾವ್ ಈ ಪೂರ್ತಿ ಬಿಲ್ಡಿಂಗ್ನ ಹುಡ್ಕಾಡ್ಬೇಕು. ನಾವು ಸುರಕ್ಷಿತವಾಗಿದೀವ ಅಂತ ನೋಡ್ಕೋಬೇಕು. ಯಾಕಂದ್ರೆ ನಾವಿಲ್ಲಿರೋದೇ ಸೇಫ್ ಅನ್ನಿಸ್ತಿದೆ. ಇಷ್ಟೇ ಸಿಕ್ಕಿದ್ದು. ಓಕೆ, ಇಲ್ಲಿ ನೋಡು, ಅವರಿಬ್ಬರನ್ನ ಇಟ್ಕೊಂಡು ನಾವು ಪೂರ್ತಿ ಜಾಗನ ಹುಡ್ಕಕ್ಕಾಗಲ್ಲ. ಸರಿ. ಹಾಗಿದ್ರೆ ಅವ್ರನ್ನ ತಲೆಮರೆಸಿ ನಾವಿಬ್ರೇ ಎಲ್ಲ ಕಡೆ ಹುಡ್ಕೋಣ. ಆ ಶೆಲ್ಸ್ ಆ ಜಾಗನೇ ಸೇಫ್ ಆಗಿರುತ್ತೆ.
ಹೌದು, ಅದ್ರ ಜೊತೆಗೆ ಅಲ್ಲಿ ಮೆಡಿಕಲ್ ಸಪ್ಲೈ ಕೂಡ ಇದೆ. ಅವನ್ನ ಎತ್ತೋದಕ್ಕಾಗುತ್ತಾ? ಖಂಡಿತ. ತಾತ, ಕೈ ಹಿಡ್ಕೊಳ್ಳಿ. ಯಾಕೆ ನೀನು ಇಟ್ಕೊಳಕ್ಕಾಗಲ್ವಾ? ಅಯ್ಯಾ, ಇದು ಬೇರೆ. ಎಲ್ಲ ಹೋಗ್ಬಿಟ್ರು. ನಾವು ಮಾತ್ರ ಇದ್ದೀವಿ. ನೋಡ್ಕೊಳ್ಳಿ, ಈ ಸ್ಟೇಷನ್ನಿಂದ ಏನು ಪ್ರಯೋಜನ ಇಲ್ಲ, ಎಲ್ಲ ಸಿಟಿಗೆ ಹೋಗಿದ್ದಾರೆ. ಅದಕ್ಕೆ ಯಾಕೆ ಇಷ್ಟು ದೊಡ್ಡ ರೂಮು? ಇದು ಮೊದಲು MOD ಟ್ರೈನಿಂಗ್ ಪೋಸ್ಟ್ ಆಗಿತ್ತು, ಆಮೇಲೆ ಇದನ್ನ ಹಾಗೆ ಬಿಟ್ಟಿದ್ದಾರೆ. ಹೌದಾ? ಹಾಗೆ ನಿಧಾನ. ಅವನ್ನ ಇಂಟರ್ವ್ಯೂ ರೂಮಲ್ಲೇ ಕೂರಿಸಿ ನಾನು ಕಿಟ್ಟನ್ನು ತಗೊಂಡ್ಬರ್ತೀನಿ. ಮೆತ್ತಗೆ, ಹಾಗೆ ಚೆನ್ನಾಗೊತ್ತು. ಇವಾಗ ಈಗ ಅನ್ನಿಸ್ತಿದೆ. ಪರವಾಗಿಲ್ಲ. ಹಾಂ, ಹಾಗೆ ಮೆತ್ತಿಗೆ. ಮತ್ತೆ ಈಗ ಟೇಪ್ ಎತ್ಕೋ. ಈಗ ಆ ಬೆರಳನ್ನ ಇಟ್ಕೊಂಡು ಟೈಟಾಗಿ ಹೊತ್ತು. ಹೀಗ. ಹೇ ಡೇಲ್, ಚೆನ್ನಾಗಿ ತಾನೇ ಇದ್ದೀರಾ? ನಾನು ಚೆನ್ನಾಗಿದ್ದೀನಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಸರಿ, ಹಾಗಿದ್ರೆ ನೀವು ರೆಸ್ಟ್ ತಗೊಳ್ಳಿ. ನಾನು ಪ್ಯಾಟ್ರಿಕ್ಕು ಸ್ಟೇಷನ್ನ ಸುತ್ತಿ ನೋಡ್ತೀವಿ. ಆಯ್ತಾಯ್ತು, ಹೋಗಿ. ರೆಡಿ. ಡೇಲ್, ನಾವು ಹೊರಟ ಮೇಲೆ ಬಾಗಿಲು ಚಿಲ್ಕ ಹಾಕೊಳ್ಳಿ. ಆಯ್ತು. ಓಕೆ, ನಾವು ಮೊದಲು ಇಲ್ಲಿ ಚೆಕ್ ಮಾಡೋಣ, ಆಮೇಲೆ ಮೇಲ್ಗಡೆ ಹೋಗಿ ಚೆಕ್ ಮಾಡೋಣ. ಈಸ್ಟ್ ಕಾರಿಡಾರ್ ಸೇಫ್ ಆಗಿದೆ, ಆದರೆ ನೀವು ಬಂದ ದಾರಿ? ಸೇಫ್ ಆಗಿದೆ. ಹಾಗೆ ಈ 2ನೇ ರೂಮೆಲ್ಲ ಲಾಕ್ ಆಗಿದೆ. ಸರಿ, ಹಾಗಿದ್ರೆ ಆ ಕಾರಿಡಾರು ಮತ್ತೆ ವೆಸ್ಟ್ ಸೈಡ್ನ ನಾವು ಚೆಕ್ ಮಾಡಬೇಕು. ಆಮೇಲೆ ಮೆಟ್ಲ ಹತ್ರಕ್ಕೆ ಹೋಗೋಣ. ಅವುಗಳಿಗೆ ಏನ್ ತಾನೇ ಬೇಕು? ನಮ್ಮನ್ನ ಇನ್ಫೆಕ್ಟ್ ಮಾಡಿ ಅವುಗಳಿಗೆ ಏನ್ ಸಿಗುತ್ತೆ? ತೇಜ್ ಹೇಳಿದ್ದು ನಿಜ ಅನ್ಸುತ್ತೆ. ಅವು ನಮ್ಮ ಹತ್ರ ಇರೋದನ್ನ ಕಿತ್ಕೊಳಕ್ ನೋಡ್ತಿವೆ. ನಮ್ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲಾನು ತಗೋಬೇಕಾ ಏನು? ನಮ್ ಶಕ್ತಿನ ತಿಳ್ಕೊಳಕ್ಕಿರ್ಬಹುದು. ಹೌದು, ಹಂಗೂ ಇರ್ಬೋದು. ಆದ್ರೆ ಗೊಂದಳವಾಗಿದೆ ಅಲ್ವಾ? ಇಲ್ಲಿಂದಾನೆ. ನನ್ನ ಹತ್ರ ಯಾರು ಬರಬೇಡಿ, ಹೋಗಿ ಇಲ್ಲಿಂದ, ಹೋಗಿ. ಫ್ರೆಡಿ ತಾಳ್ಮೆಂದಿರು, ನಾವು ನಿನ್ನ ಕಾಪಾಡಕ್ಕೆ ಬಂದಿರೋದು. ನೀವೇನ್ ದೇವ್ರು ಅನ್ಕೊಂಡಿದ್ದೀರಾ? ರೆಡಿ, ಚಾಕುನ ಬಿಸಾಕು ಅಂತ ಹೇಳ್ದೆ. ಹೇಳೋದನ್ನ ಕೇಳು. ಧೈರ್ಯ ಇದ್ರೆ ಬಾರೋ, ನನ್ನ ಹತ್ರ ಬಾರೋ. ಆ ರೀತಿ ನಿನ್ನ ಬಿಡಲ್ಲ. ನಡ್ಕೋಬೇಡ ಫ್ರೆಡಿ, ನಿನ್ನ ದಯವಿಟ್ಟು ಚುಚ್ತೀನಿ. ನನ್ನ ಕೆಳಗೆ ಹಾಕು. ನಿನ್ನ ಹೇಳೋದನ್ನ ಸಾಯಿಸ್ಬಿಡ್ತೀನಿ. ಕೇಳು ಫ್ರೆಡಿ, ಪ್ಲೀಸ್. ಫ್ರೆಡಿ, ನಾವು ನೀನು ಒಳ್ಳೇದಕ್ಕೆ ಹೇಳ್ತಾ ಇದೀವಿ. ಬಾರೋ, ತಾಳ್ಮೆಯಿಂದಿರು, ಧೈರ್ಯ ಇದ್ರೆ ಬಾ. ನಾವು ಹೇಳ್ತಾ ಮಾತನ್ನ ಇದ್ದೀನಿ. ಮಾತ್ರ ಕೇಳು. ಚಾಕು ಕೆಳಗೆ ಹಾಕು. ಪ್ಲೀಸ್, ಆ ಚಾಕು ಕೆಳಗೆ ಹಾಕು.
ಛೆ, ಬಾ ಈ ಕಡೆಯಿಂದ ಹೋಗೋಣ. ಅವು ಬರ್ತಾ ಇವೆ. ಗೊತ್ತು. ಈ ಕಡೆ ಹೋಗೋಣ. ನಡೆಯೋದಕ್ಕಾಗುತ್ತಾ? ಆಗುತ್ತೆ, ಇದು ಸರಿಯಾಗುತ್ತೆ. ಡೇಲ್, 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 ಬೇಗ ಡೋರ್ನ ಓಪನ್ ಮಾಡು. ಡೇಲ್, ಡೋರ್ನ ಓಪನ್ ಮಾಡು ಒಂದೇ. ಹೇಗೆ ತೆಗಿ, ಅದು ಬರ್ತಾ ಇದೆ. ಡೇಲ್, ಪ್ಯಾಟ್ರಿಕ್, ಬಾಗಲ್ ತೆಗಿ. ಏನ್ ಮಾಡ? Come on. ಬಹಳ ನೋವ್ತಾ ಇದೆ. ನಿನ್ನ ಕೈ ತೋರಿಸು. ಯಾಕೆ ಇಷ್ಟೊತ್ತಾಯ್ತು? ಡೇಲ್ ಇಲ್ಲಿ. ಅವನ್ನ ಹೊಡೆದು ಸೆಲ್ ಒಳಗಡೆ ಹಾಕ್ಬಿಟ್ಟೆ. ಏನೇನೋ ಶಬ್ದ ಬಂತು, ಯಾರು ತರ್ತಾ ಇದ್ದಾರೆ ಅಂತನೂ ಗೊತ್ತಿಲ್ಲ. ನಿನ್ಗೇಕೆ ಇಷ್ಟು ಕನ್ಫ್ಯೂಷನ್? ನನಗೆ ತಲೆ ಎಲ್ಲ ತಿರುಗ್ತಾ ಇದೆ. ಏನಾಯ್ತು? ಒಂದ್ ಕೈದಿ ಇವ್ರನ್ನ ಚುಚ್ಬಿಟ್ಟ. ಅವನಾ ಎಷ್ಟು ಆಚೆ ಇದೆ? ಜಾಸ್ತಿ ಇದೆ. ಆ ARV ಬಂದ್ರಾ? ಇಲ್ಲ, ನಮ್ಮ ನಾವೇ ರಕ್ಷಿಸ್ಕೋಬೇಕು. ಓಕೆ, ನಾನು ಇಲ್ಲಿಂದ ನಡ್ಕೊಂಡೆ ಹೋಗ್ಬಿಡ್ತೀನಿ. ಏನಾಯ್ತು? ಬರೀ ತಲೆನೋವೆ, ಬೇರೆ ಏನೂ ಇಲ್ಲ. ಹಾಗಾದ್ರೆ ಸರಿ, ನಾನು ಡೇಲ್ನ ನೋಡ್ಕೊಂಬರ್ತೀನಿ. ನೀವೇನು ಅಂದ್ಕೊಂಡಿದ್ದೀರಾ ಅಂತ ಗೊತ್ತು. ನನ್ನಿಂದ ನೀವೆಲ್ಲ ಸತ್ತೋಗ್ತೀರಾ ಅಂತ ಅಂದ್ಕೊಂಡಿದ್ದೀರಾ. ನನ್ನಿಂದ ಎದ್ದು ಬಿದ್ದು ಓಡಾಡೋಕ್ಕಾಗಲ್ಲ, ಆದರೆ ನಾನೇನು ಉಪಯೋಗಕ್ಕೆ ಬರೆದವನೇನಲ್ಲ. ನನ್ನನ್ನು ಒಬ್ಬಂಟಿಯಾಗಿ ಬಿಡಬೇಡಿ. ನಾವು ನಿಮ್ಮನ್ನ ಒಬ್ಬೊಂಟಿಯಾಗಿ ಬಿಟ್ಬಿಡಲ್ಲ. ನಾವು ಹೊರಗಡೆ ಹೋಗಿ ನಿಮ್ಮ ಸಹಾಯಕ್ಕೆ ಯಾರನ್ನಾರು ಕಳಿಸ್ತೀವಿ. ನನಗೆ ಯಾರ ಸಹಾಯನೂ ಬೇಡ, ನನಗೆ ಯಾರ ಸಹಾಯನೂ ಇಷ್ಟ ಇಲ್ಲ. ಕ್ಷಮಿಸ್ಬಿಡಿ. ಇಲ್ಲಿ ನಡೆಯೋದನ್ನೆಲ್ಲ ನೋಡಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ. ಅದಕ್ಕೆ ನಾನೇನು ಯೋಚನೆ ಮಾಡೋದಿಲ್ಲ. ಎಲ್ಲ ಸರಿ ಹೋಗುತ್ತೆ, ಏನೂ ಇಲ್ಲ. ಝೋಬಿ, ನಾವೀ ಜಾಗದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ದಾರಿ ಹುಡುಕ್ಬೇಕು. ಅದು ಹತ್ರ ಬರ್ತಿದ್ದಾಗೆ ಹತ್ರ ಇದ್ದವರೆಲ್ಲ ಹುಚ್ಚರ ಥರ ಆಡ್ತಿದ್ದಾರೆ. ನನಗೆ ಅರ್ಥ ಆಗ್ತದೆ. ಮಿಚಲ್ ಕೂಡ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾನೆ. ಒಂದ್ ವೇಳೆ ಆ ARV ಬರ್ಲಿಲ್ಲ ಅಂದ್ರೆ? ಗೊತ್ತಾಯ್ತು, ಇಲ್ಲಿ ನೋಡು. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡೋಣ. ಈ ಬಾಗ್ಲಿರೋವರೆಗೂ ನಾವಿಲ್ಲಿ ಸುರಕ್ಷಿತವಾಗಿ ಅಲ್ವಾ ಇರ್ತೀವಿ? ಹೌದು. ಝೋಯಿ, ಬೇಗ ಇಲ್ಲಿ ಬಾ.
ಡೇಲ್ ಡೇಲ್ ಏನ್ ಮಾಡ್ತಿದ್ದೀರಾ ಡೇಲ್? ಡೇಲ್ ಪ್ಲೀಸ್ ಡೇಲ್ ನಿಲ್ಸಿ, ದಯವಿಟ್ಟು ನಿಲ್ಸಿ. ಬೇಗ 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 ತೆಗಿ. ಓಕೆ ಓಕೆ. ಡೇಲ್ ಡೇಲ್ ನಾನ್ ಮಾತಾಡೋದು ಕೇಳಿಸ್ತಿದ್ಯಾ? ಡೇಲ್ ಕೇಳಿಸ್ತಿದ್ಯಾ? ಡೇಲ್ ಕಮಾನ್ ಕಮಾನ್, ಬೈ ಕಡೆ. ಡೇಲ್ ಕಮಾನ್ 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 ಡೇಲ್ ಎದ್ದೇಳು. ನಿಲ್ಲಿಸ್ಬೇಡಿ. ಇಲ್ಲ ಕಮಾನ್, ಟ್ರೈ ಟ್ರೈ ಅಗೇನ್, ಟ್ರೈ ಮಾಡಿ. ಡೇಲ್ ಡೇಲ್ ಎದ್ದೇಳು. 1 2 3. ಡೇಲ್ ಕಮಾನ್ ಎದ್ದೇಳು ಡೇಲ್. ಇಲ್ಲ ಮತ್ತೆ ಟ್ರೈ ಮಾಡು. ಏನಕ್ಕೆ ಸತ್ತೋದ? ಇಲ್ಲ ಇಲ್ಲ ಇದ್ರ ಮೇಲೆ ಇದೇ ಬರುತ್ತೆ. ಇಲ್ಲ ಇಲ್ಲ 10. ಝೋವಿಯಲ್ಲಿ. ಹೇಯ್ ಮಿಚೆಲ್, ನೀನು ಓಕೆ ತಾನೆ? ಯಾ ಓಕೆನೆ. ಝೋವಿಯಲ್ಲಿ. ಆಚೆನೇ ಇದ್ದಾಳೆ. ಏನ್ ಮಾಡ್ತಾ ಇದೀಯಾ? ಆಗ್ಲಿಂದ ನೋಡ್ತಾ ಇದ್ದೀನಿ, ಹೊರಗಡೆ ಯಾವುದು ಕಾಣಿಸ್ತಾ ಇಲ್ಲ. ನಾವ್ ಹೇಗಾದ್ರೂ ಆ ಕಡೆ ಹೋದ್ರೆ ಕಾರಲ್ಲಿ ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗ್ಬೋದು. ಹೌದು, ಚಾನ್ಸ್ ಇದೆ. ಕೈ ಹೇಗಿದೆ? ಆ ಕಡೆವರೆಗೂ ಹೋಗ್ಬೋದಾ? ಆರಾಮಾಗಿ ಹೋಗ್ಬೋದು. ಮಿಚೆಲ್ ಏನ್ ಮಾಡೋದು? ಅವನು ಒಂಥರ ಆಡ್ತಾ ಇದ್ದಾನೆ. ಹೌದು, ಅವನಿಂದ ಏನು ಮಾಡಕ್ಕಾಗಲ್ಲ. ಆದ್ರೆ ಇವಾಗ ನಮಗ್ ಬೇರೆ ದಾರಿ ಏನೂ ಇಲ್ವಲ್ಲ. ಸರಿ, ನಾವು ಹೊರಡೋಣ. ಹೇ ಮಿಚೆಲ್, ಇವಾಗ ಈಗ ಅನ್ನಿಸ್ತಿದೆ? ಈಗ ಟೈಮ್ ಎಷ್ಟು? ಇಲ್ಲಿ ನೋಡು, ನಾವು ಹೊರಗಡೆ ಹೋಗಕ್ ದಾರಿ ಕಂಡಿಡ್ದಿದ್ವಿ. ನೀನು ಅಷ್ಟರೊಳಗೆ ರೆಡಿ ಆಗ್ತೀಯಲ್ಲ? ಹೊರಗ? ಹಾಂ, ನಾವ್ಯಾಕೆ ಹೊರಗೆ ಹೋಗ್ಬೇಕು? ಸರಿ ಮಿಚೆಲ್, ಬಾ ನಾವು ಹೋಗೋಣ. ಅದು ಮತ್ತೆ ಬರ್ತಾ ಇದೆಯೇನು? ಮಿಚೆಲ್, ಸ್ವಲ್ಪ ಹೊತ್ತು ತಾಳ್ಮೆಯಿಂದಿರು, ಅರ್ಥ ಆಯ್ತಾ? ಬನ್ನಿ ಹೋಗೋಣ. ನೆಕ್ಸ್ಟ್ ನಾನೇ. ನನಗೆ ಗೊತ್ತು, ನೆಕ್ಸ್ಟ್ ನಾನೇ. ನಾನು ಸಾಯ್ತೀನಿ.
ಮೈಚಲ್, ಏನಕ್ಕೆ ಹೆದರ್ಕೊಳ್ತಾ ಇದೀಯಾ? ಸಮಾಧಾನವಾಗಿರು ಪ್ಲೀಸ್. ನನಗೆ ಗೊತ್ತು, ನಾನು ಸತ್ತೋಗ್ತೀನಿ. ಟೈಮ್ ಎಷ್ಟೀಗ? ಇವನು ತುಂಬಾ ಸೌಂಡ್ ಮಾಡ್ತಿದ್ದಾನೆ. ಅದು ಖಂಡಿತ ನನ್ನ ಸಾಯ್ಸಕ್ ಬಂದೇ ಬರುತ್ತೆ. ಮೈಚಲ್ ದಯವಿಟ್ಟು ಪ್ಲೀಸ್ sound ಸಮಾಧಾನ ಮಾಡ್ಬೇಡ. ಮಾಡು. ಟೈಮ್ ಏನು? ನೆಕ್ಸ್ಟ್ ನಾನೇ. ನನಗೆ ಗೊತ್ತು. ನೆಕ್ಸ್ಟ್ ನಾನೇ. ಅದಲ್ಲಿ ಬಂದ್ಬಿಡ್ತು. ಬೇಗ ಬಾ. ನಿಮಗೇನು ಗೊತ್ತಿಲ್ಲ. ಮಿಚಲ್, ನಮ್ ಜೊತೆ ಬಾ. ಹೇಳೋದನ್ ಕೇಳು. ನನ್ನ ಬಿಟ್ಬಿಡು ಅಂದೆ. ನಾವು ಬಂದ್ಬಿಟ್ವಿ. ಹಿಂದೆ ಬಾ. ನೀನಂತ ನೋಡಿ ಬಿಡೋಣ. ಇದೇ ಲಾಸ್ಟ್ ಬುಲೆಟ್. ಅಷ್ಟೇ, ಮುಗಿತು. Don't move. Clear. All clear. ಬೇರೆ ಯಾರಾದ್ರೂ ಇದ್ದಾರಾ? ಹಿಂದೆ ನೋಡು. ಗನ್ ತಗೋ. ಅವನ ಕಾರ್ ಹತ್ರ ಕರ್ಕೊಂಡು ಹೋಗು. ಎದ್ದೇಳು, ಹೋಗೋಣ. Come on. ತಗೋ, ನನಗೊಂದು ಎಕ್ಸ್ಟ್ರಾ ಮ್ಯಾಕ್ ಸಿಕ್ಕಿದೆ. ಅದು ಖಾಲಿಯಾಗಿರುತ್ತೆ, ಅದಕ್ಕೆ. ಥ್ಯಾಂಕ್ಸ್. ಈಗೇನ್ ಮಾಡೋದು? ಎಲ್ಲಿಗೆ ಹೋಗೋದು? ಖಂಡಿತ ಫುಲ್ ಟೀಮ್ ಬರುತ್ತೆ, ಆದ್ರೆ ಎಲ್ಲರೂ ಅದನ್ನು ತಡೆಯೋಕ್ಕಾಗಲ್ಲ. ಯಾರಾದರೂ ಬರೋ ತನಕ ನಾವು ತಲೆ ಮರೆಸ್ಕೊಂಡೇ ಇರಬೇಕು. ಹೇ, ನಾವು ಮೇನ್ ರೋಡಲ್ಲಿ ಹೋಗ್ಬಾರ್ದು ಅಂತ ಅನ್ನಿಸ್ತಿದೆ. ಝೋಯಿ, ನನಗೆ ಅರ್ಥ ಆಗೋಯ್ತು. ಏನ್ ಮೈಚಲ್, ಏನ್ ಅರ್ಥ ಆಗ್ತಿದೆ ನಿನ್ಗೆ? ಹೇಳು. ಆ ಫಾರ್ಮ್, ಏನ್ ಫಾರ್ಮ್? ಪ್ಯಾಟ್ರಿಕ್ ಪಬ್ ಹತ್ರ ಹೋಗೋಕ್ ಮುಂಚೆ ನೀನು ಫಾರ್ಮ್ ಹತ್ರ ಹೋಗಿದ್ದೆ. ಸರಿ, ಅದಕ್ಕೀಗೇನು? ನೆಕ್ಸ್ಟ್ ನೀನೇ.
ನನ್ನ ಹ್ಯಾಂಡ್ ಗನ್ ಅವನ ಹತ್ರ ಇದ್ದಿದ್ದು ಮರ್ತೆ ಬಿಟ್ಟಿದ್ದೆ. ಇದಿನ್ನೂ ಮುಗ್ದಿಲ್ಲ. ನನಗೊತ್ತು. ಇನ್ ಮುಂದೆ ನಾವು ಯಾರು ಅಂತ ತೋರ್ಸೋಣ. ಖಂಡಿತವಾಗ್ಲು. ಏಯ್ ಝೋವಿ, ಏನಾಯ್ತು? ಯಾರೋ ಬರ್ತಿದ್ದಾರೆ. ಅವನ್ಗೇನಾದ್ರೂ ಗೊತ್ತಾ ಅಂತ ಕೇಳೋಣ. ನಿಮ್ಗೇನಾಗಿಲ್ಲ ತಾನೆ? ಗನ್ ಶಾಟ್ ಕೇಳಿಸ್ತು? ನಮ್ಗೇನೂ ಆಗಿಲ್ಲ. ಅವುಗಳು ಇಲ್ಲೇ ಇದೆಯಾ? ಇಲ್ಲ ಇಲ್ಲ ಅನ್ಸುತ್ತೆ. ನಾನು ತುಂಬ ಹೊತ್ತಿಂದ ಏನೂ ನೋಡಿಲ್ಲ. ನನ್ನನ್ನು ಕೇಳಿದ್ರೆ ಆ ಕಡೆ ಹೋಗಬೇಡಿ ಅಂತ ಹೇಳ್ತೀನಿ, ಗೊತ್ತಾಯ್ತಾ? ಆ ದಾರಿ ಕ್ಲೋಸ್ ಆಗಿದೆ. ಛೇ, ಇಲ್ಲಿ ನೋಡು, ನಾವಿಲ್ಲಿನ್ನು ಹೆಚ್ಚೊತ್ತಿರೋಕ್ಕಾಗಲ್ಲ. ನಿಮ್ಮನೆ ಪಕ್ಕದಲ್ಲೇ ಇದೆಯಾ? ಹೌದು, ಇಲ್ಲಿಂದ ಸ್ವಲ್ಪ ಪಕ್ಕದಲ್ಲೇ. ಬನ್ನಿ, ಅವುಗಳು ನೋಡೋಕೆ ಮುಂಚೆ ಹೊರಟ್ಬಿಡೋಣ. ನೀವು ನನ್ನ ಕಾಪಾಡಕ್ಕೆ ಬರ್ತೀರಾ ಅನ್ಕೊಂಡೆ. ಮಿಕ್ಕಿರೋ ಪೊಲೀಸ್ ಯಾವಾಗ ಬರ್ತಾರೆ? ನಮ್ಮ ಕಾಮ್ಸ್ ಯಾವುದು ವರ್ಕ್ ಆಗ್ತಿಲ್ಲ, ಅದಕ್ಕೆ ಸುದ್ದಿ ತಲುಪ್ಸಕ್ಕಾಗ್ತಿಲ್ಲ. ಇದು ಬೇರೆನಾ? ಮುಂದೆ ಹೋಗಿ ನೋಡು. ಅಲ್ಲೇನಾದ್ರೂ ಇದೆಯಾ? ಇಲ್ಲ, ಏನೂ ತೊಂದರೆ ಇಲ್ಲ. ಇಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ? ಇಲ್ಲ, ಅದು ಫಸ್ಟು ನನ್ನ ಖ್ಯಾತಿನೇ ಸಾಯಿಸಿದ್ದು. ಐಮ್ ಸಾರಿ. ಇದು ಖಾಲಿಯಾಗೋ ಅಷ್ಟರಲ್ಲಿ ನಾನು ಅದೆಲ್ಲರನ್ನೂ ಸಾಯಿಸ್ಬಿಡ್ತೀನಿ. ಕುಡೀರಿ. ಅದು ಯಾವಾಗಲೂ ಕಟ್ಟಾಯ್ತು. ನೀವು ಯಾವುದಾದ್ರೂ ಸಾಯಿಸಿದ್ರಾ?
ನಾವು ಕೆಲವು ಮಿಷನ್ಗಳನ್ನ ಶೂಟ್ ಮಾಡಿದ್ವಿ, ಆದರೆ ಅವುಗಳಿಗೆ ಶೂಟ್ ಮಾಡಿದ್ರು ಏನೂ ಆಗಿಲ್ಲ. ಹಾಗಿದ್ರೆ ಅದ್ರ ಜೊತೆಲಿದ್ದಿದ್ನ ನೀವು ಗಮನಿಸಿದ್ರಾ? ಅದು ಸ್ವಲ್ಪ ದೂರನೇ ಇತ್ತು. ಹೆದ್ರು ಪೊಕ್ಲಗಳು, ಆ ಡ್ರೋನ್ಸ್, ಅದು ಕೊಡೋ ಕೆಲಸನೇ ಇವು ಮಾಡೋದು. ಹೌದು, ಇಲ್ಲೇನಾಯ್ತು? ನನಗೂ ನನ್ನ ವೈಫ್ಗೂ ಬೆಳಿಗ್ಗೆನೆ ಜಗಳ ಆಗ್ತಿತ್ತು. ದಿಢೀರಾಗಿ ಹುಚ್ಚಿ ಥರ ಆಡ್ತಿದ್ಲು. ಮೈಯೆಲ್ಲ ಅದರ್ತಾ ಇತ್ತು, ಏನೋ ಫಿಟ್ಸ್ ಬಂದಿರೋ ಥರ. ಆದರೆ ಅವಳ ಕಾಲು ನೆಲದ ಮೇಲೆ ಇರ್ತಾ ಇರಲಿಲ್ಲ. ಆವಾಗಲೇ ಅದನ್ನು ನಾನು ನೋಡಿದೆ. ಆದರೆ ನಾನು ಶಾರ್ಟ್ ಗನ್ ತೊಗೊಳ್ಳೋ ಅಷ್ಟರಲ್ಲಿ ನಾನು ನೋಡಿದಾಗ ಅವಳು ಫ್ಲೋರ್ ಮೇಲೆ ಬಿದ್ದಿದ್ಲು. ನಾನು ನೋಡುವಾಗ ಅದು ಅವಳ ಹತ್ರನೇ ನಿಂತಿತ್ತು. ಬ್ಯಾಮ್, ಹಂಗೆ ಕಣ್ಮುಚ್ಕೊಂಡು ಶೂಟ್ ಮಾಡಿದೆ. ಆಗ್ಲೇ ಕಿಟಕಿ ಆಚೆ ಇನ್ನೊಂದು ನಿಂತಿದ್ದನ್ನು ನಾನು ನೋಡಿದೆ. ಅದನ್ನು ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ತಕ್ಷಣ ನಾನು ಆಚೆ ಹೋದೆ. ನಾನು ತೋಟದ ಮನೆವರೆಗೂ ಓಡಿಸ್ಕೊಂಡು ಹೋದೆ. ನನ್ನ ಕೈಲೇನಿತ್ತು ಅಂತ ಅದಕ್ಕೆ ಚೆನ್ನಾಗಿ ಗೊತ್ತಿತ್ತು. ನಮ್ಮ ತೋಟದ ಮನೆ ಒಳಗಡೆ ಅದು ಭಯ ಪಟ್ಕೊಂಡು ಹೊಡೋಯ್ತು. ಇವಾಗಲೂ ಒಳಗಡೆನೇ ಇದೆ. ನಾವು ಈ ಮನೆಗೆ ಯಾಕೆ ಬಂದ್ವಿ ಅಂದ್ಕೊಂಡಿರುತ್ತೆ. ಹಾಗಾದ್ರೆ ಅದರಲ್ಲಿ ಒಂದನ್ನ ನಿಮ್ಮ ತೋಟದ ಮನೆಯಲ್ಲಿ ಬಂದಿ ಮಾಡಿದ್ದೀನಿ ಅಂತಿದ್ದೀರಾ? ಚಿಂತೆ ಮಾಡಬೇಡಮ್ಮ, ಅದು ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಅದು ನೋಡ್ಬೇಕಾ? ಬನ್ನಿ, ಇವಾಗಲೇ ಕರ್ಕೊಂಡು ಹೋಗ್ತೀನಿ. ನೀವಿದನ್ನ ಎಂಜಾಯ್ ಮಾಡ್ತೀರಾ. ಝೋವಿ, ನನಗೆ ಯಾಕೋ ಇದು ನಂಗೆ ಅರ್ಥ ಆಗ್ತಿದೆ, ಆದ್ರೆ ಏನು ಅಂತ ನೋಡ್ಬೇಕಲ್ವಾ? ಓ ದೇವ್ರೆ, ಏನಾಯ್ತು? ಚೆನ್ನಾಗೇ ಇದ್ದೀನಿ, ಏನೂ ಇಲ್ಲ. ಇದನ್ನ ನಾನೇ ಕಂಡಿಡ್ದಿದ್ದು, ಪ್ರಶಸ್ತಿ ನನಗೇ ಸಿಗಬೇಕು. ಆಯ್ತು. ನೀವು ಭಯಪಟ್ಟಿಲ್ಲ ಅಂದ್ರೆ ಸರಿ. ಓ, ನಂಬಕ್ಕೆ ಆಗ್ತಿಲ್ಲ. ನಂಬಕ್ಕೆ ಆಗ್ತಾ ಇಲ್ಲ. ಇನ್ನೂ ಬದುಕಿದೆ. ಇದನ್ನ 2 ಭಾಗ ಮಾಡಿದ್ದೆ ಗೊತ್ತಾ? ಎಲ್ಲಾದ್ರೂ ಸುಮ್ಮನೆ ಇದೆಯಾ ನೋಡಿ. ಅದು ಏನಾದ್ರೂ ಮಾಡ್ತೀರಾ? ನೀನ್ ಮಾಡ್ತಿರೋ ತಪ್ಪು. ಬೇಡವಾ? ಹೆಂಗೆ ಅಂತ ನಾನು ತೋರಿಸ್ತೀನಿ. ನೀನಿಲ್ಲಿ ಇದಕ್ಕೆ ಏನ್ ಮಾಡ್ತಾ ಇದೀಯಾ? ನಾನೇನು ಮಾಡ್ತಾ ಇದ್ದೀನ? ಹೋರಾಟ ಅಂದರೆ ಹೀಗೆ ಇರುತ್ತೆ, ಏಟಿಗೆ ಏಟು. ನೀನೇನು ಮಾಡಿದೆ? ಇದು ಹೋರಾಟ ಅಂದ್ರೆ ಇದಲ್ಲ. ನಮ್ಮ ಹತ್ರ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಏನು ಸುಖವಾಗಿದೆಯಾ? ಇಲ್ಲಿ ಬಂದು ನಮ್ಮ ಜಗತ್ತನ್ನೇ ತಗೊಳ್ಳೋಣ ಅನ್ಕೊಂಡಿದ್ಯಾ? ಇದು ನಮ್ಮ ಜಗತ್ತು. ಇಲ್ಲಿ ಯಾಕೆ ಬಂದೆ?
ನಿಮ್ಮ ಜಗತ್ಗೆ ಹೋಗ್ಬೇಕಿತ್ತು. ಇನ್ನು ಎಷ್ಟೊತ್ತು ಗೋಳಾಡ್ತೀಯ ಅಂತ ನೋಡ್ತೀನಿ. ನಾನು ಹೇಳೋದು ಕೇಳು. ನಾವಿಲ್ಲಿಂದ ಹೊರಡೋಣ. ಬಾ, ನಾವಿಲ್ಲಿಂದ ಹೊರಡೋಣ. ಅವು ನಮ್ಮೇಲೆ ದಾಳಿ ಮಾಡ್ತಿಲ್ಲ. ಎಲ್ಲೋಗ್ತಾ ಇದ್ದೀರಾ? ಪ್ಯಾಟ್ರಿಕ್, ಅವುಗಳಿಗೆ ಏನೂ ಆಗ್ತಾ ಇಲ್ಲ. ಏನಾಯ್ತು? ನನ್ನ ಹಿಂದೆ ಬಾ. ಅವು ನಮ್ಮ ಹಿಂದೆನೆ ಬರ್ತಿದೆ. ಬಾ, ಹೋಗ್ತಾನೆ ಇರೋಣ. ಯಾವ ಕಡೆ ಹೋಗೋಣ? ಇರು. ಝೋವಿ, ಝೋವಿ, ಬಾ ಹೋಗೋಣ. ಬಾ. Come on! ಅವ್ರ ಹತ್ರ ಬೇರೆ ಆಯುಧ ಯಾವುದು ಇಲ್ವಾ? ಯಾಕೆ ಅವ್ರು ನಮ್ಮನ್ನ ನೋಡಿದ್ರು ಕೊಲ್ತಾ ಇಲ್ಲ? ನನ್ಗೆ ಗೊತ್ತಿಲ್ಲ. ನನ್ನಿಂದ ಆಗ್ತಿಲ್ಲ. ಅಯ್ಯೋ ಛ, ನಮ್ಮ ಹಿಂದೆನೆ ಬರ್ತಿದೆ. ಝೋವಿ, ನೀನು ಹೋಗು, ನಾನು ನೋಡ್ಕೋತೀನಿ. ಬೇಗ ಬಾ. Down. Are you okay? ಅಯ್ಯೋ ದೇವ್ರೆ, ಇವ್ರಿಗೆಲ್ಲ ಏನಾಗಿದೆ? ತಲೆ ಭಯಂಕರವಾಗಿ ನೋವ್ತಿದೆ. ಹೇ ಹೇ ಹೇ, ನಿನ್ಗೇನು ಆಗಲ್ಲ.
ನಾನಿದ್ದೀನಿ. ಕಮಾನ್ ಸೋವಿ, ನಿನಗೇನು ಆಗಲ್ಲ. ನನ್ನ ನೋಡು ಸೋವಿ, ನಾವು ಬೇಗ ಹೋಗ್ಬೇಕು. ಅಲ್ಲಿ ನೋಡು. ಅಯ್ಯೋ ದೇವ್ರೇ, ಏನ್ ಮಾಡೋದು? ಹೋಗಕ್ ದಾರಿನೂ ಇಲ್ಲ. ಸೋವಿ, ಸೋವಿ ಬಾ ಹೋಗೋಣ. ನಾವು ಸಿಕ್ಕಾಕೊಂಡ್ವಿ. ಈ ನೋಡೋದ್ರಲ್ಲಿ ಯಾವ ಲಾಭನೂ ಇಲ್ಲ. ಇಲ್ಲಿ ನೋಡು, ನಂಬಿಕೆ ಕಳ್ಕೊಬೇಡ. ನಿನ್ಗೇನು ಆಗಲ್ಲ. ಶೂಟ್ ಮಾಡ್ಬೇಡ, ಇರು. ನಿಮ್ಗೇನು ಸಮಸ್ಯೆ ಇಲ್ಲ ತಾನೆ? ಏನಾದರೂ ಮಾತಾಡಿ. ನಂಗೆ ತುಂಬಾ ಹೊತ್ತು ಮಲಗ್ದಾಗಿದೆ. ಪ್ಲೀಸ್ ಕೂತ್ಕೊಳ್ಳಿ. ಇಲ್ಲೇನ್ ನಡೀತು? ನನಗೆ ಯಾವುದು ನೆನಪಿಲ್ಲ. ನನಗೇನು ಗೊತ್ತಾಗ್ತಾ ಇಲ್ಲ. ಸರ್, ನೀವು ಓಕೆ ತಾನೆ? ಯಾರಿಗೂ ಏನೂ ಆಗಿಲ್ಲ. ಏನಾಯ್ತು? ಏನ್ ಮಾಡ್ತಾ ಇದ್ದೀರಾ? ಏನೂ ಆಗಿಲ್ಲ, ಪ್ಲೀಸ್ ಸಮಾಧಾನವಾಗಿರಿ. ಏನೂ ಆಗಿಲ್ಲ, ಸಮಾಧಾನವಾಗಿರಿ. ಎಲ್ರೂ ಹಾಗೆ ಕೂತ್ಕೊಳ್ಳಿ. ಏನಿದು? ಎಲ್ಲ ಚೆನ್ನಾಗೇ ಇದ್ದಾರೆ. ಯಾರಿಗೂ ಏನೂ ಆಗಿಲ್ಲ. ನಾನೇನ್ ಮಾಡಿದೆ? ಸೋವಿ, ನೀನ್ ಏನು ಯೋಚನೆ ಮಾಡಬೇಡ. ನೀನೇನು ತಪ್ಪು ಮಾಡ್ಲಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡು. ಮಿಚಲ್ ಸ್ಟೇಷನ್ ಹತ್ರ ಬಂದಾಗ ಅವನಿಗೆಲ್ಲಾನು ಅರ್ಥ ಆಯ್ತು. ನನ್ಗನ್ಸುತ್ತೆ ಅವನಿಗೆ ಹುಚ್ಚಿಡ್ತಿದೆ, ಅದಕ್ಕೆ ನಮ್ಮನ್ನು ಕೊಲ್ಲಕ್ ನೋಡ್ದ. ಹೇ, ಇಲ್ಲ ಇಲ್ಲ ಇಲ್ಲ, ಅವನ್ಗೆ ಹುಚ್ಚ ಹಿಡ್ದಂಗ್ ಆಯ್ತು. ಆದ್ರೆ ಪೂರ್ತಿಯಾಗಿ ಹುಚ್ಚ ಹಿಡ್ದಿಲ್ಲ ಅವನ್ಗೆ. ಅವನೇ ಕಾಪಾಡ್ಕೊಳಕ್ ನೋಡ್ದ. ಆದ್ರೆ ನಾನೇ ಅದನ್ನ ತಡೆದ್ಬಿಟ್ಟೆ. ಒಂದ್ ವೇಳೆ ಅವುಗಳು ನಮ್ಗೆ ಸಹಾಯ ಮಾಡಕ್ ನೋಡ್ತಿದ್ಯಾ? ನಾವೇ ಅದನ್ನ ತಡಿತಿದ್ವಾ ಏನೋ? ಅಯ್ಯೋ ಝೋವಿ, ನೀನೇನೇನು ಮಾತಾಡ್ತಾ ಇದ್ಯಾ? ನಾನು ಹೇಳೋದ್ನ ಕೇಳು. ನೀನ್ ಮಾಡಿರೋದೆಲ್ಲ ಸರಿಯಾಗಿದೆ. ಹಾಗಾದ್ರೆ ನಾನೇ ಎಲ್ಲಾನು ಸಾಯಿಸಿದ್ನಾ? ಝೋವಿ ಕಮಾನ್, ನನಗೆ ನಿನ್ ಸಹಾಯ ಬೇಕು. ನಿಲ್ಲು ನಿಲ್ಲು, ಅದನ್ನ ನೀನೆ ನೋಡಲ್ಲಿ. ಅವು ಕೊಲೆ ಮಾಡ್ತಾ ಇಲ್ಲ, ಪ್ರಾಣ ಕಾಪಾಡೋ ಡಾಕ್ಟರ್ಗಳು. ಝೋವಿ ಕಮಾನ್, ಏನ್ ಮಾತಾಡ್ತಾ ಇದ್ಯಾ? ಅವನ್ ಸರಿಯಾಗಿ ಹೇಳ್ದ. ಇದು ಫಾರ್ಮ್ ಅಲ್ಲೇ ಶುರುವಾಗಿದೆ. ಆ ಫಾರ್ಮ್ ಅಲ್ಲೇ ಏನೋ ನಡೆದು ಅಲ್ಲಿಂದ ಹರಡಕ್ ಶುರುವಾಗಿದೆ. ಝೋವಿ ನಿಲ್ಲು, ಏನ್ ಮಾಡ್ತಾ ಇದ್ಯಾ? ಚಿಂತೆ ಮಾಡ್ಬೇಡ ಪ್ಯಾಟ್ರಿಕ್. ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗಿದೆ. ಝೋವಿ ನಿಲ್ಲು. ಝೋವಿ, ಝೋವಿ ಹೋಗ್ಬೇಡ. ಝೋವಿ ನಿಲ್ಲು. ಝೋವಿ ನಿಲ್ಲು. ದಾರಿ ಬಿಡಿ, ದಾರಿ ಬಿಡಿ. ಝೋವಿ, ಝೋವಿ, ಝೋವಿ. ಝೋವಿ, ಝೋವಿ.
ನಿನ್ನ